ಕಾಶ್ಮೀರದಲ್ಲಿ ಒಂದು ಘಟನೆ ನಡೀತು. ಕಾಶ್ಮೀರದ ಕಣಿವೆ, ರಸ್ತೆಗಳಿಲ್ಲದ ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಗೆ ಬಸ್ಸಿನ ಸೌಕರ್ಯಗಳು ಸಹಿತ ಇರಲಿಲ್ಲ. ಅಲ್ಲಿಬ್ಬರು ದಂಪತಿಗಳು, ಅವರ ಹೆಸರು ಮಾನ್ ಸಿಂಗ್ ಮತ್ತು ತಾಯಿ ಹೆಸರು ಶಕ್ತಿ ದೇವಿ. ಈ ಮಾನ್ ಸಿಂಗ್ ಮತ್ತು ಶಕ್ತಿ ದೇವಿಗೆ ಒಂದು ಮಗು ಹುಟ್ಟಿತು. ತಾಯಿಗೆ ದುಃಖ ಆಗ್ತದೆ. ಅಲ್ಲ, ಆಶ್ಚರ್ಯ ಅಲ್ಲ, ಮಗು ಹುಟ್ಟಿದ್ರೆ ಯಾರಿಗೆ ದುಃಖ ಆಗ್ತೈತೇನು? ಆದ್ರೆ ಮಾನ್ ಸಿಂಗ್ ಮತ್ತು ಶಕ್ತಿ ದೇವಿಗೆ ತಮಗೊಂದು ಮಗು ಹುಟ್ಟಿದ್ದಕ್ಕಾಗಿ ಬಹಳ ದುಃಖ ಆಗ್ತದೆ. ಎಲ್ಲರಿಗೆ ಮಗು ಹುಟ್ಟಿದ್ರೆ ಸಂತೋಷ. ಮಾನ್ ಸಿಂಗ್ ಮತ್ತು ಶಕ್ತಿ ದೇವಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆಯ್ತು. ಯಾಕಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈಗಳೇ ಇರಲಿಲ್ಲ. ಎರಡೂ ಕೈಗಳಿಲ್ಲದ ಮಗು ಹುಟ್ಟಿತ್ತು. ತಂದೆ ತಾಯಿಗೆ ಚಿಂತೆ ಆಯ್ತು, ಮಗುವಿಗೆ ಏನು ಮಾಡಬೇಕು ಅಂತ. ಮಗು ದೊಡ್ಡದಾತು, ಕಾಲಿನಿಂದನೇ ಅದನ್ನು ಸ್ನಾನ ಮಾಡೋದು, ಬರೆಯುವುದು, ಚಮಚ ಹಿಡ್ಕೊಂಡು ಊಟ ಮಾಡೋದು ಕಲಿತಿತ್ತು ಮಗು. ಕೈ ಇರಲಾರ್ದ ಮಗು. ಎಲ್ಲಿಗಾದರೂ ಸಾಲಿ ಕಳಿಸ್ಬೇಕು ಮಗುವಿಗಂದ್ರೆ ಆ ಊರಿಗೆ ರಸ್ತೆಗಳೇ ಇರಲಿಲ್ಲ. ತಂದೆ ಅತ್ಯಂತ ಬಡವ. 1 ಎಕರೆ ಹೊಲ, ಕಲ್ಲು ಒಡೆದು, ರೋಡ್ ಮಾಡಲಿಕ್ಕೆ ಕಲ್ಲು ಹೊಡಿತಿರ್ತಾರಲ್ಲ, ಕಂಕರ್ ಒಡೆದು ಜೀವನ ಸಾಗಿಸ್ತಿದ್ದ. ಅತ್ಯಂತ ಬಡ ಕುಟುಂಬ. ಬಡತನ ಒಂದು, ಹುಟ್ಟಿದ ಮಗುವಿಗೆ 2 ಕೈಗಳಲ್ಲಿದ್ದೊಂದು, ಮಗುವಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಊರಿಗೆ ರಸ್ತೆಗಳಿಲ್ಲದ್ದೊಂದು. ತಂದೆ ತಾಯಿಗೆ ನಮಗ್ ಹುಟ್ಟಿದ ಮಗುವೇ ಭಾರ ಅಂತ ಅನ್ನಿಸ್ತು. ಎಲ್ಲೋ ಒಂದು ಬಸ್ ಶುರು ಆದ್ಮೇಲೆ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮಗುವಿಗೆ, 2 ಕೈಗಳಿಲ್ಲದ ಮಗುವಿಗೆ. ಒಬ್ಬ ವ್ಯಕ್ತಿ 2 ಕೈಗಳಿಲ್ಲದ ಮಗುವನ್ನ ನೋಡ್ತಾನೆ. ನೋಡಿ ಆ ಮಗುವನ್ನ ಈ ಬಿಲ್ ವಿದ್ಯೆ ಕಲಿಸ್ತಾರಲ್ಲ, ಆರ್ಚರಿ ಅಂತಾರ, ಆರ್ಚರಿ, ಆ ಬಿಲ್ ವಿದ್ಯೆಯ ಟ್ರೈನಿಂಗ್ ಸೆಂಟರ್ ತಂದೆ ತಾಯಿಗೂ ಸಹಿತ ಭಾರ ಆದ ಮಗುವನ್ನ ಕರ್ಕೊಂಡು ಹೋಗಿ ಮಗುವಿಗೆ ಬಿಲ್ ವಿದ್ಯೆ ಟ್ರೈನಿಂಗ್ ಕೊಡ್ತಾರೆ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಬಿಲ್ಲು ಬಾಣ ಹೊಡಿಬೇಕಾದ್ರೆ ಏನ್ ಬೇಕು ಹೇಳಿ? ಕೈ ಇದ್ರೇನೆ. ನಮ್ಮ ಕೈ ಚಲೋ ಇದ್ದವರಿಗೇನೆ ಯಾರಿಗಾರೆ ಹೊಡಿ ಅಂದ್ರೆ ಎಲ್ಲರೇ ಹೊಡೆದಿರ್ತೀವಿ. 2 ಕೈಗಳೇ ಇಲ್ಲ. 2 ಕೈಗಳಿಲ್ಲದ ಮಗುವಿಗೆ ಆರ್ಚರಿ ಬಿಲ್ ವಿದ್ಯೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಟ್ರೈನಿಂಗ್ ಕೊಡ್ತಿದ್ರು. ಎದರಿಂದ ಗೊತ್ತಾ? ಕಾಲಿನಿಂದ. ಆ ಮಗು ಕಾಲಿನಿಂದ ಬಿಲ್ ವಿದ್ಯೆಯನ್ನ, ಆರ್ಚರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ 2 ಚಿನ್ನದ ಪದಕಗಳನ್ನು ತಂದು. ಆಕೆ ಹೆಸರು ಶೀತಲ್ ದೇವಿ ಅಂತ ಕೇಳಿರಲಿಲ್ಲ ನೀವೆಲ್ಲ? ಆಕೆ ಶೀತಲ್ ದೇವಿ ಪ್ಯಾರಾಲಿಂಪಿಕ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಟರು. ಅಂದ್ರೆ ಕೈ ಇಲ್ಲದ ಮಗು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ನಾವೆಷ್ಟು ಜನ ಕಣ್ಣಿಲ್ಲ ಅಂತ ಹೇಳಿ ನಮಗೆ ಕಣ್ಣೇ ಕೊಟ್ಟಿಲ್ಲ ದೇವರಂತ ಭಿಕ್ಷುಕರಾದವ್ರ ಉದಾಹರಣೆ ಕೇಳಿ. ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ, ತನ್ನ ಕಣ್ಣೇ ಇರಲಿಲ್ಲ. ನನಗೆ ಕಣ್ಣು ಇರದಿದ್ರೆ ಏನಾಯ್ತು, ಕಣ್ಣಿಲ್ಲದ 1000 ಮಕ್ಕಳಿಗೆ ನಾನು ಕಣ್ಣಾಗಬೇಕಂತಂದ ಪುಟ್ಟರಾಜ್ ಗವಾಯಿಗಳಾದ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ಸಾಮರ್ಥ್ಯ ಇರ್ತದೆ, ಜೊತೆಗೆ ಅಂಥವ್ರಿಗೆ ಪ್ರೀತಿ ಸಹನಾಭೂತಿ ಇರಬೇಕು. ಇವತ್ತು ಪ್ರತಿ ವರ್ಷವೂ ಸಹಿತ ಜಾತ್ರೆ, ಇದು ಕೇವಲ ರಥ ಎಳೆಯದೆ ಒಂದೊಂದು ಸಾಮಾಜಿಕ ಸಂದೇಶಗಳ ಕೇವಲ ಜಾಗೃತಿ ಅಭಿಯಾನ ಆಗಬಾರ್ದು, ಅದರ ಕಾರ್ಯವೂ ಆಗಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ವಿಕಲಚೇತನನ ನಡೆ ವಿಶೇಷ ಚೇತನದ ಕಡೆ, ಅವ ಸಕಲ ಚೇತನದ ಕಡೆ. ಅಂದ್ರೆ ಯಾರಿಗೆ ಅವರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು. ಅಂಥವರಿಗೆ ದೇವರು ನಮಗೇನು ಕೊಟ್ಟಾನ, ನಾವು ಅವರಿಗೆ ಅನುಕೂಲ ಆಗ್ಬೇಕಷ್ಟೆ. ಇದು ಮಕ್ಕಳಲ್ಲಿ, ಅವರ ಹೃದಯದಲ್ಲಿ ಒಂದು, ಅವರ ಅಂತಃಕರಣದಲ್ಲಿ ಒಂದು ಪ್ರೇಮದ ಕಿರಣ ಬೆಳೆಸೋದು. ಎಷ್ಟು ಮಂದಿ ಕೈ ಕಾಲಿಲ್ದವ್ರಿಗೆ ನಾವೆಲ್ಲ ಕೃತಕ ಕೈ ಕಾಲು ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ನಮ್ಮ ಮಕ್ಕಳು ಅವ್ರ ಬಗ್ಗೆ ಪ್ರೇಮ, ಇದಾಗೆ ಈ ಕಾರ್ಯಕ್ರಮ. ಒಂದ್ಸಲ
ಎಷ್ಟು ಜನ ಇದೊಂದು ಸಂಕಲ್ಪ ಮಾಡಿದ್ದೇವೆ ಈ ಸಲ, ನಮ್ಮ ಜಾತ್ರೆಯಲ್ಲಿ ಎಷ್ಟು ಜನ ಕೃತಕ ಕೈಕಾಲು ಜೋಡಣೆಗೆ ಹೆಸರು ನೋಂದಾಯಿಸ್ತಾರೆ ಅವರೆಲ್ಲರಿಗೂ ಸಹಿತ ಕೃತಕ ಕೈಕಾಲುಗಳನ್ನು ಉಚಿತವಾಗಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಶ್ರವಣ ನ್ಯೂನ್ಯತೆ ಇರ್ತದೆ ಆ ಮಕ್ಕಳಿಗೂ ಮೈಸೂರಿನಿಂದ ಮೇಡಮ್ ಅವ್ರ ಮಾತು ಕೇಳಿದ್ರಿಲ್ಲ ನೀವು, ಅವರು ಸಹಿತ ಅದಕ್ಕೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಕೃತಕ ಕೈಕಾಲು ಜೋಡಣೆಗೆ ಅಶೋಕ್ ಸಿಂಘವಿ ಅವರು, ಮಹಾವೀರ್ ಲಿಂಬ್ ಸೆಂಟರ್ ಹುಬ್ಬಳ್ಳಿಯವರು, ಅವರು ಸಹಾಯ ಮಾಡ್ತಾ ಇದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಬಹಳಷ್ಟು ಜನ ದಾನಿಗಳು ಸಹಿತ ನಾವು ಮುಂದೆ ಬಡ್ತೇವೆ ಅವರಿಗೆ ಸಹಕಾರ ಕೊಡೋಣ ಅಂತ. ಇದು ನೋಡಿ, ಯಾರಿಗೆ ಕೈ ಕಾಲುಗಳು ಇಲ್ಲವೋ ಕಳೆದುಕೊಂಡಿದ್ದಾರೋ ಅವರಿಗೆ ಕೃತಕ ಕೈ ಕಾಲು ಜೋಡಿಸುವಂಥ ಕೆಲಸ ಇದು. ಬಂದಾಗ ಒಂದು ಮಾತು ಹೇಳ್ತಿದ್ರು, ನಮ್ಮಲ್ಲಿ ಒಂದು ಮಾತು ಹೇಳ್ತಿದ್ವಿ ನೋಡು, ಏನಾದರೂ ಜಗಳ ಬಂತಂದ್ರೆ ಏನಂತೀವಿ? ಸಣ್ಣ ಪುಟ್ಟ ಜಗಳ ಆಗ್ತಾವಿಲ್ಲ, ಜಗಳ ಆದಾಗ ಹಿಂಗೆ ಅಂತಿರ್ತಾರೆ, ನೀವು ಕೇಳಿರಿಲ್ಲ? ನಮ್ಮ ಮನೆ ಕಡೆ ಕಾಲರ ಇರು, ನೀನು ಕಾಲಿಟ್ರೆ ನೀನು ಕಾಲ ಮುರಿತೀವಿ ಅಂತಿರ್ತಾರೆ, ಅಂತೀವಿಲ್ಲ? ಫಸ್ಟ್ ಅನ್ನೋದೇನು? ನಮ್ಮ ಮನೆ ಕಡೆ ಕಾಲಿಟ್ರೆ ಕಾಲು ಮುರಿತೀವಿ ನಿಮ್ದಂತಾರೆ. ಕಾಲು ಮುರಿಯುವ ಜನಗಳ ಮಧ್ಯದೊಳಗೆ ಕಾಲು ಇಲ್ದವ್ರಿಗೆ ಕಾಲು ಕೊಡುವ ಕೆಲಸ ಐತೆಲ್ಲ, ಇದು ಬಹಳ ದೊಡ್ಡದು. ಇದೊಂದು ಸಂಪ್ರದಾಯ, ಇದೊಂದು ಹೃದಯದ ಭಾಷೆ, ಪ್ರೇಮದ ಭಾಷೆ ನಮ್ಮೆಲ್ಲರಲ್ಲಿ ಬೆಳೀಲಿ. ಅಜ್ಜನ ಜಾತ್ರೆಯ ತೇರು ಸಾಗುವುದಕ್ಕಿಂತ ಮಕ್ಕಳ ಜಾಥಾ ಇದು ಶುರು. ಅವ್ರ ಹೆಜ್ಜೆಯ ಗುರುತುಗಳೇ ನಮ್ಮ ಜಾತ್ರೆಯ ಹೆಜ್ಜೆ ಗುರುತುಗಳು, ದಿಕ್ಸೂಚಿಗಳವೆಲ್ಲ ನಮಗೆ. ಮತ್ತು ಇಷ್ಟು ಜನ ನೀವು 10-15 ಸಾವಿರ ವಿದ್ಯಾರ್ಥಿಗಳಿದ್ದೀರಿ. ನಿಮಗೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ ನಾನು. ಮುಂದಿನ ವರ್ಷ ಯಾವ ವಿಷಯದ ಬಗ್ಗೆ ಜಾಥಾ ಮಾಡಬೇಕು, ಏನು ಕೆಲಸ ಮಾಡಬೇಕು, ನೀವೇನು ವಿದ್ಯಾರ್ಥಿಗಳಿದ್ರಲ್ಲ ನೀವು ಕೊಡಬೇಕು. ನೀವು ಯಾವ ವಿಷಯ ಕೊಡ್ತೀರಿ, ಯಾವ ವಿದ್ಯಾರ್ಥಿ ಕೊಟ್ಟ ವಿಷಯ ಜಾಥಾಕ್ಕೆ ಆಯ್ಕೆ ಆಗ್ತೈತಲ್ಲ ಆ ವಿದ್ಯಾರ್ಥಿಯ ಕಡೆಯಿಂದನೇ ಜಾಥಾ ಉದ್ಘಾಟನೆ ಮುಂದಿನ ವರ್ಷ. ನೀವು ಈಗಿನಿಂದನೇ ವಿಚಾರ ಮಾಡಿರಿ, ಮುಂದಿನ ವರ್ಷ ಯಾವ ವಿಷಯ ಕೊಡಬೇಕು ಅಜ್ಜನ ಜಾತ್ರೆಗೆ, ಜಾಥಾಕ್ಕೆ ಅನ್ನೋದು. ಬರೇ ಭಾಷಣ ಆಗಬಾರ್ದು, ಜಾಥಾ ಮುಗಿದ ತಕ್ಷಣ ಅದರ ಕಾರ್ಯ ನಡಿಬೇಕು. ಅಂಥದ್ದೊಂದು ವಿಷಯ ನೀವು ಆಯ್ಕೆ ಮಾಡಿಕೊಡಿ, ನಿಮಗೆ ಬಿಟ್ಟಿದ್ದದು. ನೀವೆಷ್ಟು ಜನ ಮುಂದೆ ಬರ್ತೀರಿ ನೋಡಿ, ಒಂದು ವಿಷಯ ಸಿಲೆಕ್ಟ್ ಮಾಡಿ ಮುಂದಿನ ವರ್ಷ ಜಾಥಾ ನೀವೇ ಉದ್ಘಾಟನೆ ಮಾಡೋರು. ಯಾವ ಅತಿಥಿಗಳಿರೋದಿಲ್ಲ, ನೀವೇ ನಮ್ಮ ಅತಿಥಿಗಳು. ಅದಕ್ಕೆ ಮತ್ತು ಈಗೆಲ್ಲರಿಗೆ ಪ್ರಸಾದ ಇರ್ತೈತಿ, ದಯವಿಟ್ಟು ಸಮಾಧಾನದಿಂದ ಹೋಗ್ರಿ. ಎಲ್ಲರಿಗೂ ಇರ್ತದೆ, ನಿಮ್ಮದು ಮುಗಿದ ಮೇಲೆ ಪೂಜಾಕ್ಕೆ ಹೋಗ್ತೀನಿ ನಾನು. ನೀವು ಸಮಾಧಾನದಿಂದ ಎಲ್ಲರೂ ಪ್ರಸಾದ ತಗೊಳ್ರಿ. ತಮಗೆಲ್ಲ ಅಲ್ಲಿಂದ ಎಷ್ಟು ಮಕ್ಕಳು ಬೆಳಗ್ಗೆ ಟಿಫಿನ್ ಮಾಡ್ಯಾವ ಗೊತ್ತಿಲ್ಲ, ಹಾಗೆ ಬಂದ ಮಕ್ಕಳು ನೂರಾರು. ನೀವೆಲ್ಲ ಸಮಾಧಾನದಿಂದ ಟಿಫಿನ್ ಮಾಡಿಕೊಂಡು ಮತ್ತೆ ತೇರಿಗೆ ಬರ್ರಿ. ತಮಗೆಲ್ಲ ಶರಣಾರ್ಥಿ. ಹಲೋ, ಮೆಲ್ಲಕ್ಕೆ ಧನ್ಯವಾದಗಳು. ದಯವಿಟ್ಟು ಅಲ್ಲೆಲ್ಲ ಮೆಲ್ಲಕ್ಕೆ ಹೋಗ್ಬೇಕು ವಿದ್ಯಾರ್ಥಿಗಳು.